ಐಟಿ ಸಿಟಿ ಬೆಂಗಳೂರಿನಲ್ಲಿ ಮಳೆಗಳಿಂದ ಸಾಕಷ್ಟು ಅವಾಂತರಗಳಾಗಿದೆ. ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದನ್ನ ಒಂದು ಕ್ಷಣ ನೀವೆಲ್ಲರೂ ನೋಡ್ಕೊಂಡು ಬನ್ನಿ. ಸಿಲ್ಕ್ ಬೋರ್ಡ್ ಅಂತೂ ಕೆರೆ ತರ ಆಗೋಗಿದೆ. ಕೆಪಿ ಅಗ್ರಹಾರದಲ್ಲಿ ಮನೆ ಒಳಗಡೆ ನೀರು ನುಗ್ಗಿ ಜನ ನಿದ್ದೆನೂ ಮಾಡೋಕ್ಕಾಗದೆ ಅಲ್ಲಿನೋ ಪಾತ್ರೆ ಸಾಮಾನುಗಳು ಎಲ್ಲ ಹಾಳಾಗೋಗಿ ನೀರನ್ನ ಎತ್ತಿ ಹೊರಗಡೆ ಹಾಕ್ತಾ ಇದ್ದಾರೆ. ಈಜಿಪುರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಿಸಿಬಿ ಕಚೇರಿ ಕೆರೆ ತರ ಆಗೋಗಿದೆ. ಹೊರಮಾವು, ನಂದಗೋಕುಲ ಎಲ್ಲ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಜನಪ್ರತಿನಿಧಿಗಳು ಯಾರ್ಯಾರಿದ್ದೀರಿ, ದಯವಿಟ್ಟು ಮನೆಯಲ್ಲಿ ಮಲ್ಕೊಂಡಿದ್ರೆ ಎದ್ದು ಹೊರಗಡೆ ಬನ್ನಿ. ನಿಮ್ಮದು ಜವಾಬ್ದಾರಿ ಇದೆ. ಕೇವಲ ಜನರಷ್ಟೇ ಅಲ್ಲ ಸಫರ್ ಆಗ್ಬೇಕಾಗಿರೋದಿಲ್ಲಿ, ನಿಮ್ಮ ಜವಾಬ್ದಾರಿನೂ ಇದೆ. ನಿಮ್ಗೆ ವೋಟ್ ಹಾಕಿ ನಿಮ್ಮನ್ನ ಗೆಲ್ಸಿದ್ದಾರೆ ಜನ. ಹೊರಗಡೆ ಬಂದು ಜನರ ಸಮಸ್ಯೆಗಳಿಗೆ, ಜನರ ಸಂಕಷ್ಟಕ್ಕೆ ಪರಿಹಾರ ಹುಡುಕುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ. ನೀವು ಅದಕ್ಕೆ ಒಂದು ತಂಡ ರಚಿಸ್ತಿರೋ, ನಿಮ್ಮ ವಾಲಂಟಿಯರ್ಸ್ ನ ಬಿಡ್ತಿರೋ? ಜಲಾವೃತ ಆಗಿರುವಂತದ್ದು. ಸದ್ಯ ನಾನು ಇವಾಗ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಜಾಗ ಏನಿದೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು. ಹಾಗೆ ಅಲ್ಲಿ ಒಂದು ಬಸ್ ಕೂಡ ಸಿಲುಕಿಕೊಂಡಿರುವಂಥದ್ದು. ಈ ಒಂದು ಬಸ್ ಅನ್ನ ಅಂದ್ರೆ ಯಾವುದೋ ಒಂದು ಪ್ರೈವೇಟ್ ಕಂಪನಿಗೆ ಸೇರಿರುವಂತಹ ಬಸ್ ಇದು. ಸೊ ಆ ಒಂದು ಬಸ್ ಅನ್ನ ಇಲ್ಲಿ ತೆರವು ಮಾಡಲಿಕ್ಕೆ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ಪಡ್ತಾ ಇರುವಂಥದ್ದು. ಕ್ರೇನ್ ಮೂಲಕ ಆ ಒಂದು ಬಸ್ ಅನ್ನ ಇಲ್ಲಿ ತೆರವುಗೊಳಿಸಲಿಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಬಸ್ ಅನ್ನ ತೆರವುಗೊಳಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಪ್ರಮುಖವಾಗಿ ಈ ಒಂದು ರೇಷ್ಮೆ ಮಂಡಳಿ ಅಂದರೆ ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಏನಿದೆ, ಇಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಇಲ್ಲಿರುವಂತಹ ಡ್ರೈನ್ ಸಿಸ್ಟಮ್ನ ಮೆಟ್ರೋ ಅಧಿಕಾರಿಗಳು ಕಾಮಗಾರಿಗೋಸ್ಕರ ಮುಚ್ಚಿರುವುದೇ ಇದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿರುವಂತಹ ಸಾರ್ವಜನಿಕರು ಹಾಗೆ ಇಲ್ಲಿರುವಂತಹ ಎಕ್ಸ್ ಮೇಯರ್ ಇಲ್ಲಿ ಆಪಾದನೆಯನ್ನ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಯಾವತ್ತೂ ಕೂಡ ಸಿಲ್ಕ್ ಬೋರ್ಡ್ನಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪರಿಸ್ಥಿತಿ ಉಂಟಾಗಲಿಕ್ಕೆ ಮೆಟ್ರೋ ಅಧಿಕಾರಿಗಳೇ ಕಾರಣ ಅಂತ ಹೇಳಿ ಇಲ್ಲಿ ಆಪಾದನೆಯನ್ನ ಮಾಡ್ತಾ ಇರುವಂಥದ್ದು. ಆಲ್ಮೋಸ್ಟ್ ಮಂಡಿವರೆಗೂ ಕೂಡ ಇಲ್ಲಿ ನೀರು ಬಂದಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿರುವಂತಹ ಸಿಬ್ಬಂದಿ ನೀರನ್ನು ಹೊರ ಹಾಕಲಿಕ್ಕೆ ಹಾಗೆ ಈ ಒಂದು ಬಸ್ಸನ್ನು ತೆರವು ಮಾಡಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರುವಂತಹ ನೀರು ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥವಾ ನಮ್ಮ BBMP, ಈ ಹಿಂದೆ ಇದ್ದಂತಹ BBMP ಏನು ನಾವು ಮಳೆಗಾಲಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ, ಯಾವುದೇ ರೀತಿ ನಾವು ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇತ್ತು. ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ನಮ್ಮ BBMPಯ ಕಮಿಷನರ್ ಕೂಡ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮಳೆಗಾಲ ಬಂದಾಗ ಬೆಂಗಳೂರಿನ ಜನರಿಗೆ ಸಮಸ್ಯೆ ಮಾತ್ರ ತಪ್ತಾ ಇಲ್ಲ. ಇದು ಇನ್ನು ಮುಂಗಾರು ಮಳೆ ಶುರು ಆಗಲಿಕ್ಕೆ ಇನ್ನು 27ನೇ ತಾರೀಕಿಂದ ಮುಂಗಾರು ಮಳೆ ಶುರು ಆಗುವಂತಹ ಸಾಧ್ಯತೆ ಇದೆ. ಇದು ಜಸ್ಟ್ ಪೂರ್ವ ಮುಂಗಾರಿಗೆ ಈ ರೀತಿಯ ಅಬ್ಬರ ಇತ್ತು ಅಂತ ಹೇಳಿದ್ರೆ ಮುಂಗಾರಿನ ಅಬ್ಬರ ಇನ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ನಿಜಕ್ಕೂ ಕೂಡ ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿರುವಂತಹ ನೀರನ್ನು ತೆರವು ಮಾಡಲಿಕ್ಕೆ JCB ಸಹಾಯವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ JCB ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಶ್ರಮವನ್ನ ಪಟ್ಟು ಇಲ್ಲಿರುವಂತಹ ನೀರನ್ನು ಹೊರಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನೀವು ಗಮನಿಸ್ತಾ ಇರ್ಬೋದು, ಇದು ರೋಡ್ ತರ ಕಾಣಿಸ್ತಾ ಇಲ್ಲ, ಯಾವುದೋ ಒಂದು ಕೆರೆ ಅಥವಾ ನದಿಯ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಇಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿದೆ. ಮತ್ತೊಂದು ಭಾಗದಲ್ಲಿ ಇಲ್ಲಿರುವಂತಹ ಬಸ್ನ ತೆರವು ಕಾರ್ಯವೂ ಕೂಡ ಸತತವಾಗಿ ನಡೀತಾ ಇರುವಂತಹದ್ದು. ಸರಿಸುಮಾರು 50ರಿಂದ 60 ಸಿಬ್ಬಂದಿಗಳು ಈ ಒಂದು ಸಿಲ್ಕ್ ಬೋರ್ಡ್ನ ಮೆಟ್ರೋ ಸ್ಟೇಷನ್ ಏನಿದೆ ಇಲ್ಲಿರುವಂತಹ ನೀರನ್ನ ಹೊರ ಹಾಕ್ಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮ್ಮ BBMP ಅಥವಾ ಈಗ ಹೆಸರು ಚೇಂಜ್ ಮಾಡಿಕೊಂಡು ಗ್ರೇಟರ್ ಬೆಂಗಳೂರು ಏನಾಗಿದೆ, ನಿಜಕ್ಕೂ ಕೂಡ ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು ಅಂತ ಹೇಳಿ ಜನರು ಹಿಡಿಶಾಪವನ್ನ ಹಾಕ್ತಾ ಇರುವಂಥದ್ದು BBMP ಅಧಿಕಾರಿಗಳ ವಿರುದ್ಧ. ಕೇವಲ ಘಟನೆ ಆದಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಒಂದು ವಿಸಿಟ್ ಅನ್ನ ಕೊಡ್ತಾರೆ, ಜನರಿಗೆ ಕೆಲವೊಂದಿಷ್ಟು ಭರವಸೆಯನ್ನ ಕೊಡ್ತಾರೆ, ನಾವು ಮುಂದಿನ ಮಳೆಗಾಲಕ್ಕೆ ಯಾವುದೇ ರೀತಿ ನಿಮಗೆ ತೊಂದರೆಯನ್ನ ಕೊಡೋದಿಲ್ಲ ಅಂತ ಹೇಳಿ. ಆದರೆ ಪ್ರತಿ ಬಾರಿಯೂ ಕೂಡ ಕಳೆದ 10-12 ವರ್ಷದಿಂದ ಮಳೆ ಬಂದಾಗ ಇದೇ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಸಾರ್ವಜನಿಕರು ಸಿಕ್ಕಾಪಟ್ಟೆ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ, ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಈ ಮೂಲಕನೇ BTM ಲೇಔಟ್ ಆಗಿರ್ಬೋದು, ಕೋರ್ಮಂಗ್ಲ ಆಗಿರ್ಬೋದು ಎಲ್ಲ ಭಾಗಕ್ಕೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಒಂದು ಟ್ರಾಫಿಕ್ನ ಹೈ ಜಂಕ್ಷನ್ ಅಂತಾನೆ ಹೇಳ್ಬೋದು. ಇವತ್ತು ಇನ್ನಷ್ಟು ಟ್ರಾಫಿಕ್ ಹೆಚ್ಚಾಗಿ ಸಾರ್ವಜನಿಕರು ಮತ್ತಷ್ಟು ತೊಂದರೆಯನ್ನು ಅನುಭವಿಸಂತೆ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.